ಏನ್ ಕತೆ ಗುರು ಇವತ್ತಿನ ಮ್ಯಾಚ್ ಇಂದು ಇಂಡಿಯಾ ಮತ್ತೆ USA ನಿಜವಾಗ್ಲೂ ಈ ತರ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ನಾವು ನೋಡಿದ್ರೆ ಇಂಡಿಯಾ ಇವತ್ತು 200 ರನ್ 250 ರನ್ ಆತರ ಚಚ್ಚುತ್ತೆ ಅಂತ ಅನ್ಕೊಂಡಿದ್ದೆ. ಇವತ್ತು ಬರ್ತದಂಗೆಲ್ಲ ಕೂಡ ಗೋಲ್ಡನ್ ಡಕ್ 0-25-20. ಪಾಪ ಸೂರ್ಯಕುಮಾರ್ ಯಾದವ್ ಒಬ್ರು ಇವತ್ತು ನಿಂತ್ಕೊಂಡು ಆಡ್ಲಿಲ್ಲ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ 161 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. -84 ರನ್ ಕ್ಯಾಲ್ಕುಲೇಷನ್ ಮಾಡಿ ಬರ್ತಿದೆ ಜಸ್ಟ್ 77 ರನ್. ಅದ್ರಲ್ಲೂ ಸೂರ್ಯಕುಮಾರ್ ಒಂದು 30 ರನ್ ಕೊಟ್ರು ಅನ್ಕೊಳ್ಳಿ, ಆದ್ರೂ ಕೂಡ ಬರ್ತಾ ಇದೆ ಜಸ್ಟ್ 100ರಿಂದ 105 ರನ್ ಒಳಗೆ ಬರ್ತಾ ಇದ್ದು. 161 ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ. ನಿಜವಾಗ್ಲೂ ಒಂಥರ ಮಿರಾಕಲ್ ಮೇಲೆ ಇವತ್ತು ಮ್ಯಾಚ್ ಹೋಗಿರೋದು. ಏನು ಬರ್ತಿದಂಗೆ ಎಲ್ಲ ಕೂಡ ಪವರ್ ಪ್ಲೇ ಒಳಗಡೆ 3-4 ವಿಲಾಕ್ ದಬ 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 ಅಂತ ಬಿದ್ಬಿಡ್ತವಲ್ಲ. ಕೇವಲ 48 ರನ್ ಅಷ್ಟೇ ಇದ್ದಿದ್ದು. ಸೊ ಸ್ಟಾರ್ಟಿಂಗ್ ಈ ತರ ವಿಕೆಟ್ ಬಿದ್ದಿದ್ದು ನೋಡಿ, ನಿಜವಾಗ್ಲೂ ಕೂಡ ಅಷ್ಟೇ 100 ರನ್ ಆದ್ರೂ ಬರುತ್ತಾ ಇಲ್ವಾ ಅಂತ ನಾ ಎಕ್ಸ್ಪೆಕ್ಟ್ ಕೂಡ ಅನ್ಕೊಂಡ್ಬಿಟ್ಟಿದ್ದೆ. ಲಾಸ್ಟಿಗೆ ಸೂರ್ಯಕುಮಾರ್ ಯಾದವ್ ದೇವ್ರು ಆಗ್ಬಿಟ್ಟಿದ್ದು. ಸುಮಾರು 49 ಬಾಲ್ಗೆ 84 ರನ್ ಕೂಡ ಹೊಡೆದಿರುವಂತದ್ದು. ಅದ್ ಬಿಟ್ರೆ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ ಮ್ಯಾಚ್ ಅಲ್ಲಿ. ಅದ್ ಏನಾಯ್ತು ಗೊತ್ತಿಲ್ಲ. ನೋಡಿದ್ರೆ ಬ್ಯಾಟಿಂಗ್ ಪಿಚ್ ಇವತ್ತು ಯಾವ್ದು ಮುಂಬೈ ವಾಖೆಂಡೆ ಸ್ಟೇಡಿಯಂ ಅಲ್ಲಿ ಇವತ್ತು ಮ್ಯಾಚ್ ಕೂಡ ನಡೆದಿದ್ದು. ನಾ ಅದೇ ಇನ್ನೊಂದ್ಸರಿ ಡಬಲ್ ಚೆಕ್ ಮಾಡ್ಬಿಟ್ಟೆ, ಯಾವ ಸ್ಟೇಡಿಯಂ ಗುರು ಏನಕ್ಕೆ ಈ ತರ ಆಡ್ತಿದಾರಲ್ಲ ಅಂತ. ನೋಡಿದ್ರೆ ವಾಂಖೆಡೆ ಸ್ಟೇಡಿಯಂ ಬ್ಯಾಟಿಂಗ್ ಪಿಚ್ ಯಾವ ತರ ಆಡ್ಬೇಕು ನೋಡಿದ್ರೆ ಅಭಿಷೇಕ್ ಶರ್ಮಾನೂ ಇಲ್ಲ, ಇಶಾನ್ ಕಿಶನ್ ಇಲ್ಲ, ಬರ್ತದಂಗೆ ಡಕ್ಔಟ್ ಅಭಿಷೇಕ್ ಶರ್ಮಾ ಅಂತೂ. ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಅದ್ ನೋಡಿದ್ರೆ ವಾರ್ಮ್ ಅಪ್ ಮ್ಯಾಚ್ ನೋಡಿದ್ರೆ 240 ಟಾರ್ಗೆಟ್ ಅನ್ನ ಕೊಟ್ಟರು. ಅದಾದ್ಮೇಲೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ T20 ಸೀರೀಸ್ ಅಲ್ಲಿ ನೋಡಿದ್ರೆ ಆತರ ಚಚ್ಚಿದ್ರು. ಇವರಿಗೆಲ್ಲ 150 200 ರನ್ ಯಾವುದೇ ಕಾರಣಕ್ಕೂ ತಾಗಲ್ಲ. ಇವ್ರು ಏನಿದ್ರು ಕೂಡ 250 ಟಾರ್ಗೆಟ್ ಅನ್ನ ಕೊಡ್ತಾರೆ ಎವ್ರಿ T20 ವರ್ಲ್ಡ್ ಕಪ್ ಅಲ್ಲಿ ಅಂತ ನಾವು ಕ್ಯಾಲ್ಕುಲೇಷನ್ ಹಾಕೊಂಡ್ರೆ, ಇಲ್ಲಿ ನೋಡಿದ್ರೆ ಫುಲ್ ಬುಡ ಮೇಲ್ ಮಾಡ್ಬಿಟ್ರಲ್ಲ ಇವರು. ಸೂರ್ಯಕುಮಾರ್ ಯಾದಂತೂ ಲಾಸ್ಟ್ ಈಗ ಅದ್ ಏನಾಗುತ್ತೋ ಆಗ್ಲಿ ಅನ್ಕೊಂಡು ನಿನ್ಕೊಂಡು ಆಡಿದ್ಕೆ ಮಾತ್ರ ಇವತ್ತು ಮ್ಯಾಚ್ ಆ ಲೆವೆಲ್ಗೆ ಹೋಗಕ್ಕೆ ಸಾಧ್ಯ ಆಗಿದ್ದು. ಇಲ್ಲಾಂದ್ರೆ ಏನು 105 110 ಅಷ್ಟೇ ಮ್ಯಾಕ್ಸ್ ಅಂದ್ರೆ. ಮತ್ತೆ ಏನ್ US ಅವರು ಈಸಿಯಾಗಿ ಚಚ್ಚಿ ಬಿಸಾಕರು ಅನ್ಸುತ್ತೆ. ಆದ್ರೂ ಕೂಡ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ US ಅವರು 10 ಓವರ್ ತನಕ ನಿದ್ದೆ ಮಾಡ್ಕೊಂಡೆ ಹೊಡೆದ್ಬಿಟ್ರು. ಸೊ ಏನಾಯ್ತು ಅಂತ ನೋಡ್ತಾ ಹೋಗೋಣ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಿಂದೆ ಮುಂದೆ ನೋಡ್ಬಿಡಿ ಗುರು, ಕ್ರಿಕೆಟ್ ಅಪ್ಡೇಟ್ಸ್ ಇದೇ ರೀತಿ ಡೈಲಿ ಚಾನಲ್ ಬರ್ತಾನೆ ಇರುತ್ತೆ. ಆರಾಮಾಗಿ ಕುತ್ಕೊಂಡು ನೀವು ನೋಡ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಬ್ಯಾಡ್ ಲಕ್ಕಿಗೆ US ಅವರು ಟಾಸ್ ವಿನ್ ಕೂಡ ಆದ್ರು. ಅದಾದ್ಮೇಲೆ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಮತ್ತೆ ಈ ಪಿಚ್ ಏನಾಗುತ್ತೆ ಅಂದ್ರೆ ಚೇಸಿಂಗ್ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ. ಆದ್ರೂ ಕೂಡ US ಅವರು ಆಡ್ಲಿಲ್ಲ ಬಿಡಿ. ಬಟ್ ನನಗೆ ಏನ್ ಶಾಕ್ ಆಗ್ತಿರೋದು, USA ಟೀಮ್ ಮೇಲೆ ಒಂದೊಂದಾಗಿ ಪವರ್ ಪ್ಲೇ ಅಲ್ಲಿ ಇಷ್ಟು ವಿಕೆಟ್ ಅನ್ನ ಕಳ್ಕೊಂಡಲ್ಲ ಅಂತ ಅದೇ ಶಾಕ್ ಆಗ್ತಿರೋದು. ಅಂತ ನ್ಯೂಜಿಲೆಂಡ್ ಟೀಮ್ ಮೇಲೆ ಮತ್ತೆ ಸೌತ್ ಆಫ್ರಿಕಾ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಆ ತರ ಚಚ್ಬಿಟ್ಟಿರೋರು USA ಟೀಮ್ ಮೇಲೆ ಈ ತರ ಔಟ್ ಆಗಿರಲ್ಲ ಅಂತಾನೆ ಶಾಕ್ ಆಗ್ತಿರೋದು. ನಿಜವಾಗ್ಲೂ ನಿಮ್ಗೂ ಅದೇ ರೀತಿ ಶಾಕ್ ಆಗಿರುತ್ತೆ ಅನ್ಸುತ್ತೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ USA ಕೂಡ ಅಷ್ಟೇ ಅಂತ ಏನ್ ಪರ್ಫಾರ್ಮ್ ಕೂಡ ನೋಡಕ್ ಸಿಗ್ಲಿಲ್ಲ. ಟಾಪ್ 3 ಬ್ಯಾಟ್ಸ್ಮನ್ ಕೂಡ ಫುಲ್ ಫ್ಲಾಪ್. ಅದಾದ್ಮೇಲೆ ಬಂದಂತ ಸಂಜಯ್ ಕೃಷ್ಣಮೂರ್ತಿ, ಅದಾದ್ಮೇಲೆ ಮಿಲಿಂದ್ ಇಬ್ಬರೇ ನಿಂತ್ಕೊಂಡು ಆಡಿದ್ದು. ಸೆಟ್ ಆಗಿದ್ರು ಆಲ್ಮೋಸ್ಟ್ 10 ಓವರ್ ತನಕ ನಿದ್ದೆ ಮಾಡ್ತಿದ್ರು ಅಷ್ಟೇ. ಅದಾದ್ಮೇಲೆ ಚಚ್ಚಾಗಿ ಸ್ಟಾರ್ಟ್ ಮಾಡಿದ್ರು, ವಿಕೆಟ್ ಗಳು ಬೀಳಕ್ ಕೂಡ ಸ್ಟಾರ್ಟ್ ಆಯ್ತು. ಮಿಲಿಂದ್ ಕುಮಾರ್ 34 ಬಾಲಿಗೆ 30 ರನ್ ಚಚ್ಚಿರುವಂತದ್ದು. ಅದಾದ್ಮೇಲೆ ಸಂಜಯ್ ಕೃಷ್ಣಮೂರ್ತಿ 37 ರನ್ ಕಂಟ್ರಿಬ್ಯೂಷನ್ ಕೂಡ ಮಾಡಿದ್ದು. ಅದಾದ್ಮೇಲೆ ಬಂದಂತ ಯಾರಪ್ಪ ಅದು ಶುಭಂ ರಂಜನೆ ಸ್ವಲ್ಪ ಆಡ್ಕೊಟ್ಟಿದ್ದು, 22 ಬಾಲಿಗೆ 37 ರನ್ ಕೂಡ ಕೊಟ್ಟಿದ್ದು. ಹಾಗಾಗಿ ಸ್ವಲ್ಪ ಸ್ಕೋರ್ ಅಪ್ ಕೂಡ ಆಯ್ತು. ಇಲ್ಲಾಂದ್ರೆ ಅವರು ಕೂಡ ಹೀನಾಗಿ ಇವತ್ತಿನ ಮ್ಯಾಚ್ ಸೋಲೋ ಲಕ್ಷಣ ಕೂಡ ಕಾಣ್ತಿದ್ದು. ಬಟ್ ಮೇನ್ ಆಗಿ ಇವತ್ತು ಹೇಳ್ಬೇಕು ಅಂದ್ರೆ ಇಂಡಿಯನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬೌಲಿಂಗ್ ಗುರು ಮಾತ್ರ. ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಹೊಡ್ಸ್ಕೊಂಡ್ರು ಅಂದ್ಬಿಟ್ರೆ ಆಲ್ಮೋಸ್ಟ್ ಇನ್ನೆಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಮೊಹಮ್ಮದ್ ಸಿರಾಜ್ಗೆ 3 ವಿಕೆಟ್ ಬಿದ್ದಿದೆ, ಹರ್ಷದೀಪ್ ಸಿಂಗ್ ಗೆ 2 ವಿಕೆಟ್, ಅದಾದ್ಮೇಲೆ ವರುಣ್ ಚಕ್ರವರ್ತಿಗೆ 1 ವಿಕೆಟ್, ಅದಾದ್ಮೇಲೆ ಅಕ್ಷರ್ ಪಟೇಲ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ 2 ವಿಕೆಟ್ ಕೂಡ ಬಿದ್ದಿರುವಂತದ್ದು. ಓವರ್ ಆಗಿ ಒಂದು ಚೆನ್ನಾಗಿ ಕಂಟ್ರೋಲ್ ಕೂಡ ಮಾಡಿದ್ರೆ ಫಸ್ಟ್ ಮ್ಯಾಚ್ ಇಂಡಿಯಾ T20 ವರ್ಲ್ಡ್ ಕಪ್ ಅನ್ನ ವಿನ್ ಕೂಡ ಆಗಿದೆ. ಸೊ ಹೇಳ್ಬೇಕು ಅಂದ್ರೆ ಇಂಡಿಯನ್ ಫ್ಯಾನ್ಸ್ ಇದನ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತಿನ ಮ್ಯಾಚ್ ಅನ್ನ. ಒಂಥರ ಮಿರಾಕಲ್. ಈಗಲೂ ಅದನ್ನೇ ನಂಗೆ ಶಾಕ್ ಆಗ್ತಿರೋದು, ಒಂಥರ ಮಿರಾಕಲ್ ತರ ಮ್ಯಾಚ್ ಆಗಿರುವಂತದ್ದು. ಗುರು ಒಬ್ನೇ ಪ್ಲೇಯರ್ ಅಷ್ಟು ರನ್ ಹೊಡೆದು ಕಾಂಟ್ರಿಬ್ಯೂಷನ್ ಮಾಡಿ 161 ರನ್ ತನಕ ತಗೊಂಡೋಗಿದ್ದಾನೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಮಾತ್ರ. ಫೈನಲ್ ಆಗಿ ನಮ್ಮ ಇಂಡಿಯಾ 29 ರನ್ ಇಂದ ಇವತ್ತಿನ ಮ್ಯಾಚ್ ಅನ್ನ ವಿನ್ ಕೂಡ ಆಗಿದೆ. ಹೇಗೆ ಅನಿಸ್ತು ಇವತ್ತು ಮ್ಯಾಚ್ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹೊಡಿಯೊಂದು ಲೈಕ್ ಅನ್ನ. ಇಂಡಿಯಾ ವಿನ್ ಆಗಿರೋ ಖುಷಿಗರ ವಿಡಿಯೋ ಲೈಕ್ ಮಾಡಲೇಬೇಕು. ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಕಾರಣಗಳು ಪ್ರತಿನಿತ್ಯ ಬರ್ತಾನೆ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.